ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಹೆಸರು ಅನುಷಾ. ನಾನಿವತ್ತು ಈ ವಿಡಿಯೋದಲ್ಲಿ ನಿಮಗೆ ನವಜಾತ ಶಿಶುವಿನ ಆರೈಕೆ ಬಗ್ಗೆ ಹೇಳ್ತೀನಿ. ಮಗು ಹುಟ್ಟಿದ ನಂತರದಿಂದ 24 ಗಂಟೆಗಳ ತನಕ ಮಗುವಿಗೆ ಸ್ನಾನದ ಅವಶ್ಯಕತೆ ಇರೋದಿಲ್ಲ. ಯಾಕಂತ ಅಂದರೆ ಮಗು ಆಲ್ರೆಡಿ ವೆದರ್ಗೆ ಆಲ್ರೆಡಿ ಅಡ್ಜಸ್ಟ್ ಆಗಿರುತ್ತೆ. ಆಚೆ ಬಂದಾದಮೇಲೆ ಮಗುವಿಗೆ ಅಡ್ಜಸ್ಟ್ ಆಗೋದಕ್ಕೆ ಅಟ್ಲೀಸ್ಟ್ 24 ಗಂಟೆ ಬೇಕಾಗುತ್ತೆ. ಅದಕ್ಕೋಸ್ಕರ 24 ಗಂಟೆಗಳ ಕಾಲ ಮಗುವಿಗೆ ಸ್ನಾನದ ಅವಶ್ಯಕತೆ ಇರೋದಿಲ್ಲ. ಹುಟ್ಟಿದ ಮಗುಗೆ ಇಂಪಾರ್ಟೆಂಟ್ ಇರೋದು ಟೆಂಪ್ರೇಚರ್. ಅದಕ್ಕೋಸ್ಕರ ಮಗುನ ಆದಷ್ಟು ತಾಯಿ ಜೊತೆಗೇ ಇಡಬೇಕು. ಥರ ವಾತಾವರಣಕ್ಕೆ ತಕ್ಕಂತೆ ಬಟ್ಟೆನ ಹಾಕಬೇಕು. ಯಾವಾಗಲೂ ಮಗುನ ಮುಟ್ಟೋಕ್ಕಿಂತ ಮುಂಚೆ ಕೈಯನ್ನು ಚೆನ್ನಾಗಿ ತೊಳ್ಕೊಬೇಕು. ಮತ್ತು ಅಂಬಲಿಕಲ್ ಕಾರ್ಡ್ ಯಾವಾಗಲೂ ಡ್ರೈ ಇರೋ ಥರ ನೋಡ್ಕೋಬೇಕು. ಸ್ವಚ್ಛತೆಯಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರೋದು ಅಂತ ಅಂದರೆ ಡೈಪರ್. 10 to 10 ಕರೆಕ್ಟಾಗಿ ಡೈಪರ್ನ ಇನಿಷಿಯಲಿ ಕರೆಕ್ಟಾಗಿ ಚೇಂಜ್ ಮಾಡಬೇಕು. ಇಲ್ಲ ಅಂತಂದರೆ ರ್ಯಾಷಸ್ ಬರೋ ಚಾನ್ಸಸ್ ಇರುತ್ತೆ. ಮಗು ಎಷ್ಟು ಗಂಟೆ ನಿದ್ದೆ ಮಾಡಬೇಕು ಅಂತ ಅಂದರೆ 24 ಅವರ್ಸಲ್ಲಿ ಅಟ್ಲೀಸ್ಟ್ 15 to 18 ಅವರ್ಸ್ ನಿದ್ದೆ ಮಾಡಬೇಕು. ಯಾಕಂದರೆ ಮಗುವಿನ ಆರ್ಗನ್ಸ್ ಯಾವಾಗ ಗ್ರೋತ್ ಆಗುತ್ತೆ ಅಂದರೆ ನಿದ್ದೆ ಸಮಯದಲ್ಲಿ. ಮಗುವಿಗೆ ಫಸ್ಟು ತಾಯಿ ಹಾಲನ್ನೇ ಕೊಡಬೇಕು. ಒಂದು ವೇಳೆ ಸಿಕ್ಕಿಲ್ಲ ಅಂತ ಅಂದರೆ ಫಾರ್ಮುಲಾ ಮಿಲ್ಕ್ ಕೊಡ್ಬೋದು. ಎಲ್ಲಿ ತನಕ ಕೊಡಬೇಕು ಅಂತ ಅಂದರೆ ತಾಯಿ ಹಾಲು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿ ತನಕ ಕೊಡ್ಬೋದು. ಇನಿಷಿಯಲಿ ಒಬ್ಬೊಬ್ಬರಿಗೆ ಎದೆ ಹಾಲು ಕಡಿಮೆ ಬರುತ್ತೆ. ಅದಕ್ಕೋಸ್ಕರ ಫಾರ್ಮುಲಾ ಮಿಲ್ಕ್ ಕೂಡ ಯೂಸ್ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಆದರೆ ತಾಯಿ ಹಾಲು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಗೆ ಸ್ಟಾಪ್ ಮಾಡ್ಬೋದು. ಮತ್ತು ಮದರ್ ಮಿಲ್ಕು ಫಾರ್ಮುಲಾ ಫೀಡ್ ಬಿಟ್ಟು ಬೇರೆ ಇನ್ನೇನು ಕೊಡೋ ಹಾಗಿಲ್ಲ ಇನಿಷಿಯಲಿ ಬೇಬಿಗೆ. 3 ಗಂಟೆಗೆ ಒಂದು ಸಾರಿ ಕಂಪಲ್ಸರಿ ಮಿಲ್ಕು ಕೊಡಲೇಬೇಕು ಮಗುಗೆ. ಮಗು ಏಳಲಿ, ಮಗು ಎದ್ದೇಳದೇ ಇರಲಿ, ನೀವು ಎಬ್ಬಿಸ್ಬಿಟ್ಟು ಮಗುಗೆ 3 ಗಂಟೆಗೆ ಒಂದು ಸಾರಿ ಮಿಲ್ಕ್ನ ಕೊಡಬೇಕು. ಮಿಲ್ಕ್ ಕೊಟ್ಟಾದಮೇಲೆ ಬೇಬಿಗೆ ಬರ್ಪ್ ಮಾಡಬೇಕು, ಅಂದರೆ ತೇಗಿಸ್ಬೇಕು. ಆದಷ್ಟು ಮಲಗಿಸ್ಕೊಂಡು ಫೀಡ್ ಮಾಡೋದನ್ನು ಅವಾಯ್ಡ್ ಮಾಡಿ. ನೀವೇನು ಫಾರ್ಮುಲಾ ಫೀಡ್ ಕೊಡ್ತಾ ಇದ್ದೀರಾ ಅಂತ ಅಂದರೆ ಅದಕ್ಕೆ ಯೂಸ್ ಮಾಡೋಂಥ ಬೌಲ್ ಆಗಿರ್ಬೋದು, ಇಲ್ಲ ಪಾಲಡ ಆಗಿರ್ಬೋದು, ಅಂದರೆ ಒಳ್ಳೆ ಅಂತ ಹೇಳ್ತಾರೆ. ಅದನ್ನು ವಾಶ್ ಮಾಡಿ ನೀಟಾಗಿ ಬಾಯ್ಲ್ ಮಾಡಿಬಿಟ್ಟು ಯೂಸ್ ಮಾಡಬೇಕು ನೆಕ್ಸ್ಟ್ ಟೈಮ್ಗೆ. ನೆಕ್ಸ್ಟ್ ಇನ್ನೊಂದು ಅಂತ ಅಂದರೆ ಫೀಡಲ್ಲಿ ಬಾಟಲ್ ಫೀಡು, ಸ್ಪೂನ್ ಫೀಡು ಇನಿಷಿಯಲಿ ಅವಾಯ್ಡ್ ಮಾಡಬೇಕು. 1 year ಆದಮೇಲೆ ಬಾಟಲ್ನ ಕೂಡ ಯೂಸ್ ಮಾಡ್ಬೋದು, ಅಂದರೆ ನೀರು ಕುಡಿಸೋದಕ್ಕೆ. ಮತ್ತು ನೀವು ದನದ ಹಾಲು 1 ವರ್ಷ ಆದಮೇಲೆ ಸ್ಟಾರ್ಟ್ ಮಾಡ್ತೀರಾ ಅಂತಂದರೆ ಅವಾಗ ಕೂಡ ಯೂಸ್ ಮಾಡ್ಬೋದು. ಸ್ಪೂನ್ ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ 6 month ಆದಮೇಲೆ ವಾಟರ್ ಕುಡಿಸೋದಕ್ಕೋಸ್ಕರ ಬೇಕಂದರೆ ಯೂಸ್ ಮಾಡ್ಬೋದು. ಬೇಬಿಯಲ್ಲಿ ಇನಿಷಿಯಲಿ ಏನೇನು ಆಗ್ಬೋದು ಅಂತಂದರೆ ಇಯರ್ ಇನ್ಫೆಕ್ಷನ್, ಕಿವಿದು ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ. ಯೂರಿನ್ ಇನ್ಫೆಕ್ಷನ್ ಚಾನ್ಸಸ್ ಇರುತ್ತೆ, ಅಂದರೆ ಮೂತ್ರದ ಇನ್ಫೆಕ್ಷನ್ ಆಗೋಂಥ ಚಾನ್ಸಸ್ ಇರುತ್ತೆ. ಮತ್ತು ಜಾಂಡಿಸ್ ಬರೋಂಥ ಚಾನ್ಸಸ್ ಕೂಡ ಇರುತ್ತೆ. ಇನಿಷಿಯಲಿ ಫೀಡ್ ಬೇಬಿಗೆ ಕಡಿಮೆ ಕೊಡೋದ್ರಿಂದ ಸಮ್ಟೈಮ್ಸ್ ಜಾಂಡಿಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ನೆಕ್ಸ್ಟು ಟೆಂಪ್ರೇಚರ್ ಮೇಂಟೈನ್ ಆಗಿಲ್ಲ ಅಂತ ಅಂದರೆ ಸಮ್ಟೈಮ್ಸು 2 types ಡೇಂಜರ್ ಸೈನ್ಸ್ ನೋಡ್ಬೋದು. ಏನಂತ ಅಂದರೆ ಎಕ್ಸೆಸಿವ್ ಹೀಟ್ ಆಯಿತು ಅಂತ ಅಂದರೆ ರ್ಯಾಷಸ್ ಆಗೋ ಚಾನ್ಸಸ್ ಇರುತ್ತೆ. ಅದೇ ಬೇಬಿ ಮೇಂಟೈನ್ ಆಗಿಲ್ಲ ಟೆಂಪ್ರೇಚರ್ ಅಂತ ಅಂದರೆ ಬ್ಲೂಯಿಶ್ ಕಲರ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಅದಕ್ಕೋಸ್ಕರ ಕರೆಕ್ಟು ವಾತಾವರಣಕ್ಕೆ ತಕ್ಕಂತೆ ಬೇಬಿನ ಕವರ್ ಮಾಡಿ ಇಡಬೇಕು. ದಯವಿಟ್ಟು ಡಾಕ್ಟರ್ ಹೇಳಿರೋ ಸಪ್ಲಿಮೆಂಟ್ಸ್ ಬಿಟ್ಟು ಈಗ ಹುಟ್ಟಿರೋಂಥ ಮಗುಗೆ ಏನೂ ಕೊಡಬೇಡಿ. ನಿಮ್ಮ ಬೇಬಿ ಹೆಲ್ದಿ ಆಗಿರಬೇಕು ಅಂತಂದರೆ ಅದು ನಿಮ್ಮ ಕೈಯಲ್ಲಿನೇ ಇರುತ್ತೆ. ಏನಪ್ಪ ಅಂತಂದರೆ ಬೇಬಿಗೆ ನಿದ್ದೆ, ಬೇಬಿಗೆ ಫೀಡು, ಬೇಬಿ ಸ್ವಚ್ಛವಾಗಿ ಇಟ್ಕೊಂಡ್ರೆ ಅಂತ ಅಂದರೆ ಇನಿಷಿಯಲಿ ಬೇಬಿ ಆರೋಗ್ಯವಾಗಿ ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮಾಹಿತಿ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇದು ಯಾರಿಗೆಲ್ಲ ಯೂಸ್ ಆಗುತ್ತೆ ಅವರಿಗೆ ಶೇರ್ ಮಾಡಿ, ಫಾಲೋ ಮಾಡಿ, ಲೈಕ್ಸ್ ಮಾಡಿ, ಕಮೆಂಟ್ ಮಾಡಿ.